ಸಚಿವ ಕೆಎಚ್ ಮುನಿಯಪ್ಪ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯ ಬದಲಾಗಿ ಸಮಾಜ ಕಲ್ಯಾಣ ಖಾತೆ ನೀಡಬೇಕು. ಜೊತೆಗೆ ಮಾಜಿ ಸಚಿವ ಎಚ್ ಆಂಜನೇಯ ಅವರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನ ನೀಡಬೇಕು ಹಾಗೂ ಮಾಜಿ ಸಚಿವ ಆರ್ಬಿ ತಿಮ್ಮಾಪುರ ಅವರನ್ನು ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ಜಿಲ್ಲಾಧ್ಯಕ್ಷ ಎಚ್.ಸಿ. ಮಲ್ಲಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಲವು ವರ್ಷಗಳಿಂದ ಮಾದಿಗ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತಾ ಬಂದಿದೆ. ಆದರೆ ಸಮುದಾಯದ ನಿರೀಕ್ಷೆಗೆ ತಕ್ಕಂತೆ ರಾಜಕೀಯ ಪ್ರಾತಿನಿಧ್ಯ ದೊರಕಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕೆಎಚ್ ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಖಾತೆ ನೀಡಿದರೆ ದಲಿತ ಸಮುದಾಯದ ಸಮಗ್ರ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರವಾಗಲಿದೆ. ಜೊತೆಗೆ ಹಿರಿಯ ದಲಿತ ನಾಯಕ ಹಾಗೂ ಮಾಜಿ ಸಚಿವ ಎಚ್ ಆಂಜನೇಯ ಅವರಿಗೆ ಎಂಎಲ್ಸಿ ಸ್ಥಾನ ನೀಡುವ ಮೂಲಕ ಪಕ್ಷಕ್ಕೆ ನೀಡಿದ ಅವರ ಸೇವೆಯನ್ನು ಗುರುತಿಸಬೇಕು. ಇನ್ನು ಮಾಜಿ ಸಚಿವ ಆರ್ಬಿ ತಿಮ್ಮಾಪುರ ಅವರನ್ನು ಮುಂದಿನ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಚಿವರನ್ನಾಗಿ ಸೇರಿಸಿಕೊಳ್ಳಬೇಕು. ಒಂದು ವೇಳೆ ರಾಜ್ಯ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸದಿದ್ದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಮೆಳ್ಳೆಕಟ್ಟೆ ಪರಶುರಾಮ್, ದಾನೇಶ್ ಶಾಬನೂರು, ಸಿದ್ದನೂರು ಬಸವರಾಜ್, ರೇಖಾ ಸೇರಿದಂತೆ ಇತರರಿದ್ದರು. ದುಡ್ಕೊಂತ ಬಂದಿರತಕ್ಕಂಥ ಸಮಾಜದ ಹಿರಿಯರು, ಉತ್ತರ ಕರ್ನಾಟಕದ ರೂವಾರಿಗಳಾಗಿರ್ತಕ್ಕಂಥ ಏನು ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ಆರ್.ಬಿ. ತಿಮ್ಮಾಪುರವರನ್ನು ಸಚಿವ ಸಂಪುಟದಿಂದ ಹೊರಗಿಟ್ಟಿರೋದು ಸಮಾಜಕ್ಕೆ ಆಗಿರ್ತಕ್ಕಂಥ ಅಪಮಾನ. ಮತ್ತು ಈ ಮುನಿಯಪ್ಪನವ್ರಿಗೆ ಓಟ್ ಟೈಮ್ ಮಾನ್ಯ ಸಿದ್ದರಾಮಯ್ಯವರ ಸಚಿವ ಸಂಪುಟದಲ್ಲಿ ಏನು ಆಹಾರ ಇಲಾಖೆಯನ್ನು ಕೊಟ್ಟಿದ್ದರು, ಅದೇ ಖಾತೆಯನ್ನು ಮರಳಿ ಅವರಿಗೆ ಕೊಟ್ಟಿರೋದು ತುಂಬ ನೋವಿನ ಸಂಗತಿ. ಈ ತಮ್ಮ ಸಚಿವ ಸಂಪುಟದಲ್ಲಿ ಮುನಿಯಪ್ಪನವರಿಗೆ ಸಮಾಜ ಕಲ್ಯಾಣ ಖಾತೆಯನ್ನು ನೀಡಬೇಕು. ಮಾನ್ಯ ಸಮಾಜದ ಹಿರಿಯರಾಗಿರ್ತಕ್ಕಂಥ ಮಾಜಿ ಸಚಿವರು ಎಚ್ ಆಂಜನೇಯ ಅವರನ್ನ MLC ಸ್ಥಾನವನ್ನು ನೀಡಿ ಅವರಿಗೆ ಒಂದು ಯಾವುದಾದ್ರೂ ಒಂದು ಸ್ಥಾನವನ್ನು ಕೊಡಬೇಕು ಅಂತೇಳಿ ನಮ್ಮ ಈ ರಾಜ್ಯ ಸಮಿತಿಯ ಆದೇಶದ ಮೇರೆಗೆ ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಈ ಒಂದು ಮನವಿನ ತಾವು ಪುರಸ್ಕರಿಸಿ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟದಲ್ಲಿ ಮಾನ್ಯ ಮುನಿಯಪ್ಪನವರಿಗೆ ಸಮಾಜ ಕಲ್ಯಾಣ ಖಾತೆಯನ್ನು ನೀಡಬೇಕು ಅಂತ ಹೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತಿದ್ದೇವೆ. ಅದೇ ರೀತಿ ಮುಂದೆ 24ನೇ ತಾರೀಕು ಇದೇ ಸಮುದಾಯದ ಪರವಾಗಿ ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ವತಿಯಿಂದ 14ನೇ ವರ್ಷದ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಹೆಸರನ್ನು ನೋಂದಾಯಿಸ್ತಕ್ಕಂಥ ವಧುವರರು ಏನು 10/6/2026 ಒಳಗಾಗಿ ತಮ್ಮ ಹೆಸರನ್ನು ನೋಂದಾಯಿಸಬೇಕು ಅಂತೇಳಿ ಈ ಮೂಲಕ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ರಾಜ್ಯದ ನೂತನ ಸರ್ಕಾರ ಅಸ್ತಿತ್ವಕ್ಕೆ ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಮಾದಿಗ ಸಮಾಜದ ಧೀಮಂತ ನಾಯಕರು, ಆಮೇಲೆ ಕೆಎಚ್ ಮುನಿಯಪ್ಪನವರಿಗೆ ಈ ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಸಚಿವರನ್ನಾಗಿ ಮಾಡಿದರು. ಪುನಃ ಅವರಿಗೆ ಅದೇ ಖಾತೆಯನ್ನು ಕೊಟ್ಟು ಇಡೀ ಮಾದಿಗ ಸಮಾಜಕ್ಕೆ ಒಂದು ಅನ್ಯಾಯ ಆಗೋ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಸರ್ಕಾರ ಮಾಡ್ತಿದೆ. ಕಾರಣ ಇಲ್ಲಿ ಶೋಷಿತ ಸಮಾಜ, ಮೊದಲಿಂದಲೂ ಹಿಂದುಳಿತಕ್ಕಂಥ ಸಮಾಜ, ಆಮೇಲೆ ಈಗಾಗಲೇ ಒಳ ಮೀಸಲಾತಿ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಮಾದಿಗ ಸಮಾಜ ಆಗಿರೋದ್ರಿಂದ ಪ್ರಭಾವಿ ಇಲಾಖೆನೇ ಕೊಡಬೇಕು. ಬಲಗೈ ಸಮುದಾಯಕ್ಕೆ ಗೃಹ ಇಲಾಖೆ ಕೊಟ್ಟಿದ್ದಾರೆ ಒಬ್ಬರಿಗೆ, ಇನ್ನೊಬ್ಬರಿಗೆ ಕಂದಾಯ ಇಲಾಖೆ ಮತ್ತು ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಅದು, ಈ ರಾಜ್ಯಕ್ಕೆ ಗೊತ್ತೈತಿ. ಅದೇ ರೀತಿ ನಮ್ಮ ಎಡಗೈ ಸಮಾಜಕ್ಕೆ ಯಾಕೆ ನಮ್ಮ ಪ್ರಬಲವಾದ ಖಾತೆಗಳನ್ನು ನೀಡುತ್ತಿಲ್ಲ ಅಂತೇಳಿ ಇಡೀ ನಮ್ಮ ಕರ್ನಾಟಕದ ಮಾದಿಗ ಸಮಾಜ ತೀವ್ರವಾಗಿ ಖಂಡಿಸ್ತೈತಿ. ಸರ್ಕಾರದ ವಿರುದ್ಧವಾಗಿ ಮಲತಾಯಿ ಧೋರಣೆ ಮಾಡುವುದು. ಈ ಒಬ್ಬ ಹಿರಿಯ 7 ಬಾರಿ ಲೋಕಸಭಾ ಸದಸ್ಯರಾಗಿ, ಕೇಂದ್ರದಾಗ 2 ಬಾರಿ ಮುಖ್ಯ ಸಚಿವರಾಗಿ, ದೇವನಹಳ್ಳಿಯಲ್ಲಿ ಸಚಿವರಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ವ್ಯಕ್ತಿ ಆಗಿರ್ತಕ್ಕಂಥ ಕೆಎಚ್ ಮುನಿಯಪ್ಪನವರಿಗೆ ಆಹಾರ ಇಲಾಖೆ ಕೊಡ್ತಾ ಮತ್ತೆ ಪುನಃ ಅದೇ ಖಾತೆ ಕೊಟ್ಟು ಅವರಿಗೆ ಸಮಾಜದ ಯಾವುದೇ ಕೆಲಸ ಕಾರ್ಯಗಳು ಮಾಡಬಾರ್ದು, ಒಂದು ಇವ್ರನ್ನ ಕೆಳಮಟ್ಟಕ್ಕೆ ತಳ್ಳಬೇಕಂತೇಳಿ ಹೊರಟಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಮಾದಿಗರಿಗೆ
ಮಾದಿಗ ಸಮಾಜದ ಮತದಾರರ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ಬೆಂಬಲವನ್ನು ಪಡೀತೋ ಅದೇ ರೀತಿ ಸರ್ಕಾರ ರಚನೆ ಮಾಡಿದ ಸಂದರ್ಭದಲ್ಲಿ ಸಚಿವರು ಖಾತೆ ಕೊಡುವ ಸಂದರ್ಭದಲ್ಲಿ ನಮಗೆ ಮಲತಾಯ ಧೋರಣೆ ಮಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂತೇಳಿ ನಾವು ತೀವ್ರವಾಗಿ ದಾವಣಗೆರೆ ಜಿಲ್ಲಾ ಘಟಕ ವಿರೋಧಿಸುತ್ತದೆ. ಇದನ್ನು ತಕ್ಷಣ ಇನ್ನು ಕಾಲ ಮಿಂಚಿಲ್ಲ, ಬದಲಾವಣೆ ಮಾಡುವ ಅವಕಾಶ ಇದೆ. ತಕ್ಷಣ ಅವ್ರೇನು ಬೇಡಿಕೆ ಇದೆ, ನಾವು ಟಿ ವಿ ಮಾಧ್ಯಮದಲ್ಲಿ ಅನೇಕ ಟಿ ವಿ ಮಾಧ್ಯಮಗಳು 3 ದಿನದಲ್ಲಿ ನೋಡ್ತಾ ಇದ್ದಾವೆ, ನಾವು ನೀವೆಲ್ಲ ನೋಡ್ತಾ ಇದ್ದಾವೆ. ಸಮಾಜ ಕಲ್ಯಾಣ ಇಲಾಖೆ ಕೇಳ್ತಿದ್ದಾರೆ ಅವರು. ಅದನ್ನು ತಕ್ಷಣ ಬದಲಾವಣೆ ಮಾಡಿ ಅವರಿಗೆ ವಹಿಸ್ಕೊಡ್ಬೇಕು. ಅದೇ ರೀತಿ ಈ ಮಾಜಿ ಸಚಿವರಾಗಿರ್ತಕ್ಕಂಥ ಎಚ್ ಆಂಜನೇಯವರು ರಾಜ್ಯದಲ್ಲಿ ಅನೇಕ ಹೋರಾಟ ಚಳವಳಿ ಹಿಂದೆ 5 ವರ್ಷಗಳ ಕಾಲ ಸಮಾಜ ಇಲಾಖೆ ಮಂತ್ರಿಯಾಗಿರ್ತಕ್ಕಂಥ ಎಚ್ ಆಂಜನೇಯ ಅವರಿಗೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡ್ಬೇಕಂತೇಳಿ ರಾಜ್ಯದಲ್ಲಿ ಅನೇಕ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ನಡೀತಿದ್ದವು.